RSS ಅನ್ನು ಮಟ್ಟ ಹಾಕ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡುದಿಲ್ಲ. ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಬ್ಸ್ ನಿಲ್ಲಿಸಬೇಕು ಅಂತ. ಅವತ್ತನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಿನಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೀವಿ. ಕೆಲವರು ಇನ್ನೂ ಕೂಡ ಹಲುಬ್ತಾ ಇದ್ದಾರೆ. RSS ಅನ್ನು ಮಟ್ಟ ಹಾಕ್ಬಿಡ್ತೀವಿ, RSS ಅನ್ನು ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡುವುದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡುವುದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡುವುದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ ಅಂತ. ಮನೆಯಲ್ಲಿರೋ ಕೋಳಿ ಹೇಳುತ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗುತ್ತೆ, ಇಲ್ಲದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂಥ ಧಾರ್ಷ್ಟ್ಯ ಖಂಡಿತವಾಗಿಲ್ಲ.